ಹೋರಾಟದ ಜೀವನ ಈಗ ನೀವೇ ನೋಡ್ತಿದ್ದೀರಾ. KRS ಪಕ್ಷ ಅನ್ನುವಂಥದ್ದು ಇವತ್ತೊಂದೊಂದು ಹೊಸ ರಾಜಕೀಯ ಮಾದರಿ ಸಂಸ್ಕೃತಿ, ಮಾದರಿ ರಾಜಕೀಯ ಸಂಸ್ಕೃತಿಯನ್ನ ಹುಟ್ಟಾಕಿದೆ. ರಾಜ್ಯಾದ್ಯಂತ ಇವತ್ತು ಈ ತರಹದ ಹಳದಿ ಕೆಂಪು ಟಿ ಶರ್ಟ್ ಹಾಕೊಂಡಿರೋರು ಸಾವಿರಾರು ಜನ ಇವತ್ತು ರಾಜಕೀಯ ಮಾತಾಡ್ತಿದ್ದಾರೆ, ಭ್ರಷ್ಟಾಚಾರ ವಿರೋಧಿಸ್ತಾ ಇದ್ದಾರೆ, ಚುನಾವಣೆಗೆ ನಿಲ್ತಾ ಇದ್ದಾರೆ, ನೈತಿಕವಾಗಿ ಬದುಕ್ತಾ ಇದ್ದಾರೆ. ಹಾಗಾಗಿ ನಮ್ದೊಂದು ಇವತ್ತು ಹೇಗಿದೆ ಅಂದ್ರೆ ನಾನು ನನ್ನೊಬ್ಬಂದು ಹೇಳೋದಕ್ಕಾಗೋದಿಲ್ಲ. ರಾಜ್ಯದ ಸಾವಿರಾರು ಜನ KRS ಪಕ್ಷದ ಸೈನಿಕರು ಅಂತ ಏನ್ ಹೇಳ್ತೀವಿ ಅವರೆಲ್ಲರದ್ದು ಹೇಳ್ಬೇಕು. ಚೆನ್ನಾಗಿದೆ. ಇವತ್ತಿನ ಭ್ರಷ್ಟ ಮತ್ತು ದುಷ್ಟ ವ್ಯವಸ್ಥೆಯ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಬದುಕೋದೇ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ನ್ಯಾಯಕ್ಕಾಗಿ, ಪ್ರಾಮಾಣಿಕತೆಗಾಗಿ, ಭ್ರಷ್ಟಾಚಾರ ರಹಿತವಾದ ಆಡಳಿತಕ್ಕಾಗಿ, ನ್ಯಾಯ ನೀತಿ ಧರ್ಮ ಅಂತ ನಾವೇನ್ ಹೇಳ್ತೀವಿ ಅದಕ್ಕಾಗಿ ಹೋರಾಡ್ತಿರುವಂತ ಸಾವಿರಾರು ಜನ ಇವತ್ತು ಮುನ್ನೆಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾನಾ ತೊಂದರೆಗಳು ಇದೆ, ನಿಮಗೆ ಗೊತ್ತಿದೆ, ನೂರಾರು ಕೇಸ್ಗಳಿವೆ. ನಮ್ಮ ರಾಜ್ಯದ ಭ್ರಷ್ಟ ಪೊಲೀಸರು, ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಯಾವ ಹಂತಕ್ಕೆ ಮುಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ. ಇದಕ್ಕಿಂತ ಅಧೋಗತಿ ಅಂತಾರಲ್ವಾ, ಇದಕ್ಕಿಂತ ಕೆಳಗಡೆ ಇಲ್ಲ. ಅಂತಹ ಸಂದರ್ಭದಲ್ಲಿ ಸುಳ್ಳು ಕೇಸ್ಗಳು ನೂರಾರು ಬಿದ್ದಿವೆ. ಕೋರ್ಟು ಕಚೇರಿ ಇವೆಲ್ಲ ಅಲ್ಕೊಂಡು ನಗುನಗುತ್ತಾನೆ ಒಂದು ಹೊಸ ವ್ಯವಸ್ಥೆಯನ್ನ ಕಟ್ಟೋದಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಹಾಗಾಗಿ ಈಗ ಯಶಸ್ಸು ಸಿಗ್ತಾ ಇದೆ ನಮಗೆ. ಜನ ಬೆಂಬಲಿಸ್ತಾ ಇದ್ದಾರೆ, ಸದಸ್ಯತ್ವ ತಗೊಳ್ತಿದ್ದಾರೆ, ದೇಣಿಗೆ ಕೊಡ್ತಾ ಇದ್ದಾರೆ. ನಿಲ್ಲಿಸಿ, ನಾನೆಲ್ಲಾದ್ರೂ ಹೋಗ್ತಿರುವ ಗಾಡಿನ ನಿಲ್ಲಿಸಿ, ಸಾರ್ ನಿಮ್ದು QR ಕೋಡ್ ಕೊಡಿ ಸಾರ್ ಅಂತಾರೆ. ಸೊ ಹಾಗಾಗಿ ಚೆನ್ನಾಗಿದೆ.